ನಟ ಕಪಿಲ್ ಶರ್ಮಾ ಅವರ ರೆಸ್ಟೋರೆಂಟ್ ಮೇಲೆ ದಾಳಿ ಮಾಡೋದಕ್ಕೆ ಸಂಚು ರೂಪಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಂಡಿನ ದಾಳಿಗೆ ಸಂಚು ರೂಪಿಸಿದ್ದ ಓರ್ವ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಮಾನ್ ಸಿಂಗ್ ಎಂಬಾತ ಆರೋಪಿಯನ್ನ ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದೆಹಲಿ ಪೊಲೀಸ್ ಅಪರಾಧ ವಿಭಾಗದ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಬಂಧಿತನಿಂದ ಚೀನಾದ ಒಂದು ಪಿಸ್ತೂಲು, ಕಾರ್ಟ್ರಿಜ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈತ ಗೋಲ್ಡಿ ಧಿಲ್ಲನ್ ಗ್ಯಾಂಗ್ನ ಪ್ರಮುಖ ಸದಸ್ಯ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಾನ್ ಸಿಂಗ್ ವಿರುದ್ಧ ಹಲವಾರು ಕ್ರಿಮಿನಲ್ ಕೇಸ್ಗಳು ಕೂಡ ದಾಖಲಾಗಿದ್ದಾವೆ. ರೆಸ್ಟೋರೆಂಟ್ ಮೇಲಿನ ಗುಂಡಿನ ದಾಳಿಗೆ ಸಂಬಂಧಪಟ್ಟಂತೆ ಸಂಚು ರೂಪಿಸಿದ್ದ ಆರೋಪಿ ಕೆನಡಾದಲ್ಲಿ ಇರುವಂತಹ ಕಪಿಲ್ ಶರ್ಮಾಗೆ ಸೇರಿದಂತಹ ಒಂದು ರೆಸ್ಟೋರೆಂಟ್ನಲ್ಲಿ ಗುಂಡಿನ ದಾಳಿ ಮಾಡೋದಕ್ಕೆ ಸಂಚು ರೂಪಿಸಿದ್ದ. ಕೊನೆಗೂ ಆರೋಪಿಯನ್ನ ಪೊಲೀಸ್ ಅಧಿಕಾರಿಗಳು ಹೆಡೆಮುರಿ ಕಟ್ಟಿದ್ದಾರೆ. कनाडा में हुआ, वैंकूवर में, और ಇನ್ನು ಬಾಲಿವುಡ್ನಲ್ಲಿ ಅನೇಕ ನಾಯಕ ನಟರನ್ನ ಬೆದರಿಸುವಂತಹ ಒಂದು ಕೃತ್ಯಗಳು ನಡೀತಾ ಇದ್ದಾವೆ. ಅನೇಕರಿಗೆ ಬೆದರಿಕೆ ಕರೆಗಳು ಕೂಡ ಬರ್ತಾ ಇದ್ದಾವೆ. ಪತ್ರಗಳನ್ನು ಕೂಡ ಬರೆಯಲಾಗ್ತಾ ಇತ್ತು. ನೇರವಾಗಿ ನಟರುಗಳಿಗೆ ಬೆದರಿಕೆ ಹಾಕುವಂತಹ ಘಟನಾವಳಿಗಳು ತೀವ್ರವಾಗಿ ನಡೀತಾ ಇತ್ತು. ಇದಕ್ಕೆ ಇಡೀ ಬಾಲಿವುಡ್ ಒಂದು ಕ್ಷಣ ತಲ್ಲಣಗೊಂಡಿತ್ತು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಕಪಿಲ್ ಶರ್ಮಾ ಅವರ ಒಂದು ರೆಸ್ಟೋರೆಂಟ್ ಏನಿದೆ ಅಲ್ಲೂ ಕೂಡ ದಾಳಿ ಮಾಡೋದಕ್ಕೆ, ಗುಂಡಿನ ದಾಳಿ ಮಾಡೋದಕ್ಕೆ ಸಂಚು ರೂಪಿಸಿದ್ದಂತಹ ಒಬ್ಬ ಆರೋಪಿ ಏನಿದ್ದಾನೆ, ಗೋಲ್ಡಿ ಧಿಲ್ಲನ್ ಗ್ಯಾಂಗ್, ಈ ಹೆಸರನ್ನು ಸಹಜವಾಗಿ ಕೇಳಿರ್ತೀರಿ. ಈ ಗ್ಯಾಂಗ್ನ ಪ್ರಮುಖ ಆರೋಪಿ ಮಾನ್ ಸಿಂಗ್ ಎಂಬಾತನನ್ನು ಈಗ ದೆಹಲಿ ಕ್ರೈಮ್ ವಿಭಾಗದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.